ಬೆಳಿಗ್ಗೆ ಒಂದು ನಿಮಿಷ, ಬೆಳಿಗ್ಗೆ ಬೇಗ ಬರ್ಬೇಕಂತೇಳಿ ನಿಮ್ಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು. ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮ್ಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟದ. ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು, ನಾನು ಸ್ವಲ್ಪ LH ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವ್ನು ಬರುವುದೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಚೇರ್ ಹಾಕಿದ್ದೇನೆ ನಿಮಗೆ, ಅದು ರಿಕ್ಲೈನರ್ ಚೇರ್, ನೀವು ಊಟ ಅಲ್ಲೇ ನಿದ್ದೆ ಮಾಡಿ ಬೇಕಾದ್ರೆ, ಮತ್ತೆ ಇವಾಗ ನಿಮ್ಗೆ ಕರಿತೇವೆ. ಅದಕ್ಕೊಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ. ಅದು ನಿಮ್ಮ ಅಭಿಪ್ರಾಯ ತಗೊಂಡು ಇನ್ನು ಮುಂದಿನ ಅಲ್ಲಿ ಸೈಡಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುದಾದ್ರೆ ಮುಂದಿನ ಅಧಿವೇಶನ ಆಗುವಾಗ ಅದನ್ನು ನಾವು ಪರಿಗಣಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವೆಲ್ಲ ಇವತ್ತು ಅದಕ್ಕಿಂತ ಒಳ್ಳೇದಿದೆ. ಇಲ್ಲಿ ರಿಕ್ಲೈನರ್ ಹಾಕಿದ್ರೆ ಅಲ್ಲೇ ಮಲಗಿ ಬಿಡ್ತಾರೆ, ಬರೋದೇ ಇಲ್ಲ. ಅಲ್ಲಿ ಎಲ್ಲೆಲ್ಲಿ ಹೋಗಿ LH ಅಲ್ಲಿ ಎಲ್ಲ ಮತ್ತೆ ಬರೋದು ಕೂತು ಇಲ್ಲಿ ಎಬ್ಬಿಸ್ಕೊಂಡು ಬರ್ಬೋದಲ್ಲ, ಅರ್ಜೆಂಟ್ ಬನ್ನಿ ಅಂತ ಹೇಳಿ. ಎಚ್ಚರ ಮತದಾರರೇ, ಎಚ್ಚರಗೊಳ್ಳಿ, ಈಗಲಾದರೂ ಎಚ್ಚರಗೊಳ್ಳಿ. ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿಯವರು ಹೇಳ್ತಾರೆ, ವಿಧಾನ ಪರಿಷತ್ಗೆ ಶಾಸಕರು ಬರೋದೇ ಇಲ್ಲ, ಇರುವಂತಹ 75 ಜನ ವಿಧಾನ ಪರಿಷತ್ ಶಾಸಕರು ಬರೋದೇ ಇಲ್ಲ, ಆಸಕ್ತಿನೇ ಇಲ್ಲ ಇವರಿಗೆ, ಚರ್ಚೆಯಲ್ಲಿ ಭಾಗವಹಿಸೋದೇ ಇಲ್ಲ ಅಂತೇಳಿ ನೇರವಾಗಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದುವರೆದು ಅವ್ರು ಹೇಳ್ತಾರೆ ಜನರು ಎಲ್ಲಿಯವರೆಗೂ ಹಣ ತಗೊಂಡು ವೋಟ್ ಮಾಡೋದನ್ನ ಬಿಡೋದಿಲ್ಲೋ ಅಲ್ಲಿಯವರೆಗೂ ಈ ವ್ಯವಸ್ಥೆ ಹೀಗೆ ಇರುತ್ತೆ, ಬದಲಾವಣೆ ಆಗಬೇಕು ಅಂತೇಳಿ ರಾಜ್ಯದ ವಿಧಾನ ಪರಿಷತ್ನ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು ಹೇಳಿರುವಂಥದ್ದು. ವಿಧಾನಸಭೆಯ ಸ್ಪೀಕರ್, ವಿಧಾನಸಭೆಯ ಅಧ್ಯಕ್ಷರು UT ಖಾದರ್ ಅವರು ಹೇಳ್ತಾರೆ, ವಿಧಾನಸಭೆಗೆ ಶಾಸಕರು 224 ಜನ ಶಾಸಕರು ಬರ್ತಾ ಇಲ್ಲ, ಆಸಕ್ತಿ ತೋರಿಸ್ತಾ ಇಲ್ಲ. ಮಧ್ಯಾಹ್ನ ಊಟಕ್ಕೆ ಆದ್ಮೇಲೆ ಹೋಗಿ LH ಅಲ್ಲಿ ರೆಸ್ಟ್ ಮಾಡ್ಬಿಡ್ತಾರೆ, ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ಅವರಿಗೋಸ್ಕರವಾಗಿ ಅಲ್ಲಿ ಮಲಗೋದು ಬೇಡ ಅಂತೇಳಿ ಇಲ್ಲಿ ಅವರಿಗೆ ಬೆಡ್ ಅನ್ನ ಹಾಕೊಟ್ಟಿದೀವಿ ಪೈಲಟ್ ಪ್ರಾಜೆಕ್ಟ್ಗೆ, ಇಲ್ಲೇ ಅವರು ನಿದ್ದೆ ಮಾಡಲಿ. ಅಂದ್ರೆ ಒಬ್ಬ ಸಭಾಪತಿ, ವಿಧಾನ ಪರಿಷತ್ನ ಮುಖ್ಯಸ್ಥರಾದಂತಹ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆಯ ಮುಖ್ಯಸ್ಥರಾದಂತಹ UT ಖಾದರ್ ಅವರು ಶಾಸಕರನ್ನ ಕಂಟ್ರೋಲ್ ಮಾಡಕ್ಕಾಗದೆ, ಶಾಸಕರು ಸ್ವೇಚ್ಛಾಚಾರದಲ್ಲಿ ಜನರ ತೆರಿಗೆ ಹಣದಿಂದ ಇವರು ಏನು ಭತ್ಯೆಗಳನ್ನ ತೆಗೆದುಕೊಳ್ತಾ ಇದ್ದಾರಲ್ಲ, ಒಂದು ವಿಧಾನಮಂಡಲದ ಅಧಿವೇಶನದಲ್ಲಿ ಭಾಗವಹಿಸಿ ಜನರ ಬಗ್ಗೆ ಚರ್ಚೆ ಮಾಡಕ್ಕಾಗದೇ ಇರುವಂತಹ ಶಾಸಕರುಗಳ ಮುಂದೆ ಅಸಹಾಯಕತೆ ತೋರಿಸ್ಕೊಳ್ತಾರೆ ಅಂತಂದ್ರೆ ಬಸವರಾಜ ಹೊರಟ್ಟಿ ಅವರು ಹೇಳಿರೋದು ಸತ್ಯ ಅಲ್ವಾ? 500 ರೂಪಾಯಿ 1000 ರೂಪಾಯಿಗೆ ಮಾರ್ಕೊಳ್ತಾ ಇದ್ದೀರಲ್ಲ ನೀವು. ನಿಮ್ಮನ್ನ ಯಾವ ರೀತಿ ಇಟ್ಟಿದ್ದಾರೆ ಜನ ಅಂತಂದ್ರೆ, ನಿಮ್ಮ ಓಟುಗಳನ್ನ ಒಂದು ದಿನಕ್ಕೆ 26 ಪೈಸಕ್ಕೋ 52 ಪೈಸಕ್ಕೋ ನಾವು ಖರೀದಿ ಮಾಡಿದೀವಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ನೀವು. ಮತದಾರರು ಬಾಯಿ ಮುಚ್ಕೊಂಡು ನಾವೇನೇ ಮಾಡಿದ್ರು ಸುಮ್ಮನೆ ಇರಬೇಕು. ಯಾಕಂದ್ರೆ ನಿಮಗೆ 26 ಪೈಸಾ 52 ಪೈಸಾ ಕೊಟ್ಟು ನಿಮ್ಮ ಮತಗಳನ್ನ ಖರೀದಿ ಮಾಡಿದ್ದೀವಿ. ನೀವು ನಿಮ್ಮ ಮತಗಳನ್ನ ಮತದಾನದ ದಿವಸ ಮಾರ್ಕೊಂಡಿದ್ದೀರಿ 26 ಪೈಸಾ 52 ಪೈಸಕ್ಕೆ. ಕೇಳೋದಕ್ಕಾಗೋದಿಲ್ಲ. ಇದು ವಿಧಾನಮಂಡಲದ ಅಧಿವೇಶನದಲ್ಲಿ ಒಂದು ದಿವಸ ಮುಂಚಿತವಾಗಲೆಯೇ ಬಸವರಾಜ ಹೊರಟ್ಟಿಯವರು UT ಖಾದರ್ ಅವರು ನಿಸ್ಸಹಾಯಕತೆಯನ್ನು ತೋರಿಸ್ಕೊಂಡಿರುವಂಥದ್ದು. ನಾಟಕ ಮಾಡ್ತಾರೆ. ಅಹೋರಾತ್ರಿ ಧರಣಿ ಅಂತ ಮಾಡ್ತಾರೆ. ಯಾವ ರೀತಿ ಧರಣಿ ರೀ ಅದು? ಅವರೊಂದ್ಸರಿ ಮಾಡಿದ್ರು, ಇವರೊಂದ್ಸರಿ ಮಾಡ್ತಾರೆ. ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಜನರ ತೆರಿಗೆ ಹಣದಿಂದ ಊಟ ಮಾಡ್ತಾರೆ, ಭತ್ಯೆ ತೆಗೆದುಕೊಳ್ತಾರೆ. ಜನರಿಗೆ ಸ್ಪಂದಿಸುವಂಥದ್ದ? ಇವರಿಗೆ ನಿಜವಾಗಿ ಕಾಳಜಿ ಇದ್ರೆ, ಜನರ ಪರವಾಗಿ ಕಾಳಜಿ ಇದ್ರೆ, ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೋ ಗಾಂಧಿ ಪ್ರತಿಮೆ ಮುಂದೆನೋ ಅಥವಾ ಬೇರೆ ಎಲ್ಲರೂ ಕುತ್ಕೊಂಡು ಚಳಿ ಮಳೆ ಗಾಳಿನಲ್ಲಿ ಕುತ್ಕೊಂಡು ಅಹೋರಾತ್ರಿ ಧರಣಿ ಮಾಡಬೇಕು. ಐಷಾರಾಮಿ ಸೋಫಾ ಮೇಲೆ ಮಲ್ಕೊಂಡು, ಹಾಸಿಗೆಗಳನ್ನ ಹಾಕೊಂಡು, ಒಳ್ಳೆ ಪಿಲ್ಲೋಗಳನ್ನ ಹಾಕೊಂಡು, ಬೆಡ್ಶೀಟ್ಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡೋದಲ್ಲ. ಇದನ್ನ ಜನ ಮೂರ್ಖರು ಅಂತ ಡಿಸೈಡ್ ಮಾಡಿದ್ದಾರೆ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, 2 ಹಗರಣಗಳಲ್ಲಿ ಎಲ್ಲರೂ ಭಾಗಿಗಳಾಗಿದ್ದಾರೆ. ಎಲ್ಲರೂ ಕಳ್ಳರು. ಆ ವಿಧಾನ ಮಂಡಲದ ಅಧಿವೇಶನ ಸಮಯ ಕಳೀತಾ ಇದ್ದಾರೆ. ಇವರು ಪಾದಯಾತ್ರೆ ಮಾಡ್ತಾರೆ, ಏನ್ ಪ್ರಯೋಜನ? ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಏನೋ ತಂತ್ರ ರೂಪಿಸ್ತಾರೆ, ಏನ್ ಪ್ರಯೋಜನ? ನಷ್ಟ ಆಗಿರೋದು ಯಾರಿಗೆ? ಜನಸಾಮಾನ್ಯರ ಹಣಕ್ಕೆ ಅಲ್ವಾ?
ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ 86 ಕೋಟಿ ಅಂತ ಒಪ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಅದು ವಿಧಾನಸಭೆಯಲ್ಲಿ ಒಪ್ಕೊಳ್ತಾರೆ ಆನ್ ರೆಕಾರ್ಡಲ್ಲಿ. ಮೂಡ ಹಗರಣದಲ್ಲಿ ಕುಮಾರಸ್ವಾಮಿ ಅವರು ಸೈಟ್ ತಗೊಂಡಿದ್ದಾರೆ, ಯಡಿಯೂರಪ್ಪನವರ ಕಾಲದಲ್ಲಿ ಸೈಟ್ ಇಲ್ಲ ಆಗಿದೆ, GT ದೇವೇಗೌಡರು ಎಲ್ಲರೂ ಸೈಟ್ಗಳು ತಗೊಂಡಿದ್ದಾರೆ, ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ, ಎಲ್ಲ ಜನಪ್ರತಿನಿಧಿಗಳು ತಗೊಂಡಿದ್ದಾರೆ. ಎಲ್ಲರೂ ಅವರೇ ಅಲ್ವಾ? ನಷ್ಟ ಯಾರಿಗ್ರಿ? ಜನರಿಗೆ. ಬಾಯಿ ತೆಗಿಯಲ್ರಿ ಜನ. ನಿಮಗೆ ಎಂತೆಂತ ಇದು ಬೇಕು? ಈ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಹಣವನ್ನ ದೋಚ್ತಾ ಇದ್ದಾರೆ. ನಾವು ಯಾವ ರೀತಿ ಮಾತನಾಡಬೇಕು, ನಮ್ಮ ಪ್ರಶ್ನೆ ಕೇಳಬೇಕು ಅನ್ನೋದೇ ಗೊತ್ತಿಲ್ಲ. ಜೈಕಾರ ಹಾಕುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಿ. ಅವರವರ ನಾಯಕರಿಗೆ ಜೈಕಾರ ಹಾಕುವಂಥದ್ದು. ಅವರ ನಾಯಕರು ಮೇಲಿಂದ ಹಿಡಿದು ಬಂದವರ. ಒಬ್ಬ ಜನಪ್ರತಿನಿಧಿ ಅಂದ್ರೆ ಜನ ಸೇವಕರು ಇವರು. ನೀವು ಅವರನ್ನು ಮಹಾರಾಜರನ್ನಾಗಿ ಮಾಡ್ತಾ ಇದ್ದೀರಲ್ಲ, ಪ್ರಶ್ನೆನೇ ಕೇಳ್ತಾ ಇಲ್ವಲ್ಲ ನೀವು. ಅವರು ಕೊಡುವಂತ 26 ಪೈಸಾ 52 ಪೈಸಾವನ್ನ ತೆಗೆದುಕೊಂಡು ಅವರನ್ನ ಜೈಕಾರ ಹಾಕೊಂಡು ಒತ್ತು ಮೆರೆಸ್ತಾ ಇದ್ದೀರಲ್ಲ ನೀವು. ಇದಕ್ಕೋಸ್ಕರ ಪ್ರಜಾಪ್ರಭುತ್ವ ಬೇಕಾಗಿತ್ತ ನಮಗೆ? ಇದಕ್ಕೋಸ್ಕರವಾಗಿ ಸ್ವತಂತ್ರ ಬೇಕಾಗಿತ್ತ ನಮಗೆ? 1947ನೇ ಇಸ್ವಿನಲ್ಲಿ ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಹೋರಾಟ ಮಾಡಿ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಡಿಸಿದ್ರೆ ನೀವು ಮಾಡ್ತಾ ಇರ್ಬೋದು ಏನ್ರಿ? ನೀವು ಮಾಡ್ತಾ ಇರೋದು ಏನು? ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಾ. ಜನರ ತೆರಿಗೆ ಹಣವನ್ನು ಹಾಳು ಮಾಡ್ತಾ ಇದ್ದೀರಾ ನೀವು. ನಾವು ಈ ಹಗರಣದಲ್ಲಿ ತಗೊಂಡೇ ಇಲ್ಲ. ಕುಮಾರಸ್ವಾಮಿ ಅವರು ತಗೊಂಡಿಲ್ಲ, ಸಿದ್ದರಾಮಯ್ಯನವರು ತಗೊಂಡಿಲ್ಲ. ಕೊಟ್ಬಿಡಿ, ವಾಪಸ್ ಕೊಟ್ಬಿಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಸೈಟಿಗೆ ಅರ್ಜಿ ಹಾಕಿದ್ರೆ ಅದನ್ನ ಮೂಲಕ್ಕೆ ತಳ್ತೀರಿ. ಇವರು ಸಿರಿವಂತರು, ಇವ್ರಿಗೆಲ್ಲರೂ ಸೈಟ್ ಬರ್ತದೆ ಇವರಿಗೆ. ಇದು ನಮ್ಮ ದೇಶದ ಇವತ್ತಿನ ರಾಜಕೀಯ ಪರಿಸ್ಥಿತಿಯ ದುರಂತ. ಬಾಯಿ ಸತ್ತ ಪ್ರಜೆಗಳು ಇವತ್ತು ಬಾಯಿ ತೆರೆದೇ ಇರುವಂತಹ ದುರಂತ. ಯಾವ ಮಾಧ್ಯಮಗಳು ಇದರ ಬಗ್ಗೆ ಎಕ್ಸ್ಪೋಸ್ ಮಾಡಬೇಕಾಗಿತ್ತೋ, ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾಗಿತ್ತೋ ಮಾರಿಕೊಂಡ್ಬಿಟ್ಟು ತಮ್ಮ ಏನೋ ನೈತಿಕತೆಯನ್ನು ಮಾರ್ಕೊಂಡು, ಮೌಲ್ಯಗಳನ್ನು ಮಾರ್ಕೊಂಡು ರಾಜಕೀಯ ಪಕ್ಷಗಳಿಗೆ ಜೈಕಾರ ಹಾಕುವಂತ ಪರಿಸ್ಥಿತಿಗೆ ಇವತ್ತು ಮಾಧ್ಯಮಗಳು ಬಂದಿದ್ದಾವಲ್ಲ. ಇದು ನಮ್ಮ ದೇಶದ ದುರಂತ. ಇದಕ್ಕೋಸ್ಕರಗೆ ಸ್ವತಂತ್ರ ಬೇಕಾಗಿರಲಿಲ್ಲ. ಬ್ರಿಟಿಷರೇ ನಮ್ಮನ್ನು ಆಳ್ಬೋದಾಗಿತ್ತು. ಮತ್ತೊಮ್ಮೆ ಏನಿವತ್ತು ಕೇಂದ್ರ ಸರ್ಕಾರದ ಜಗದ್ಗುರು ಅಂತ ಹೇಳ್ಕೊಂಡಿರುವಂತವರು ಮತ್ತೊಮ್ಮೆ ವಿದೇಶಿಗರ ಕೈನಲ್ಲಿ ಭಾರತವನ್ನು ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇದೆ. ವಿದೇಶಿ ಸಾಲ ಏರ್ಕೊಂಡು ಹೋಗ್ತಾ ಇದೆ. 19% ಬಡ್ಡಿ ಕಟ್ತಾ ಇದ್ದಾರೆ ಜನರ ತೆರಿಗೆಯಲ್ಲಿ. ಸ್ನೇಹಿತರೆ, ಈಗಲಾದ್ರೂ ಎಚ್ಚೆತ್ಕೊಳ್ಳಿ, ಪ್ರಶ್ನೆ ಮಾಡಿ. ನಿಮ್ಮ ಹಣವನ್ನ ಅವರು ಖರ್ಚು ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡಿ. ನಿಮ್ಮ ಹಣ ಅದು. ನಿಮ್ಮ ಹಣವನ್ನ ಈ ರೀತಿಯಾಗಿ ಅವರು ಪೋಲ್ ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.